8ನೇ ತರಗತಿಯಲ್ಲಿ ತೃತೀಯ ಭಾಷಾ ಹಿಂದಿ तृतीय भाषे हिंदी ಇವತ್ತು प्रथम संकलनात्मक या योगात्मक मूल्यांकन SA1 लेवल 2 नमूना प्रश्न पत्रिका अधिगम पुनः प्राप्ति पर आधारित ಇವತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA1 ಕ್ವೆಶ್ಚನ್ ಪೇಪರ್ ಅನ್ನು ಲೆವೆಲ್ 2 ಕ್ವೆಶ್ಚನ್ ಪೇಪರ್ ಅನ್ನು ಇಲ್ಲಿ ತಂದಿದ್ದೀವಿ. ಅಂದರೆ ಇದರರ್ಥ ಇಲ್ಲಿ ಕಡಿಮೆ ಮತ್ತು ನಿಧಾನವಾಗಿ ಕಲಿಯೋರಿಗೆ ಅನುಕೂಲವಾಗಲೆಂದೇ ಈ ಕ್ವೆಶ್ಚನ್ ಪೇಪರ್ನ ಡಿಸೈನ್ ಅನ್ನು ಮಾಡಿದ್ದೀವಿ. ಅದು ಕೂಡ ಕಲಿಕಾ ಚೇತರಿಕೆ ಮೇಲೆ ಆಧಾರಿತವಾಗಿದೆ. ಈಗಾಗಲೇ ಒಂದು ಕ್ವೆಶ್ಚನ್ ಪೇಪರ್ ಅನ್ನು ಹಾಕಿದ್ದೀವಿ, ಅದನ್ನು ತಾವು ನೋಡ್ಬೋದು. ಅದನ್ನು ಲೆವೆಲ್ 1 ಅಂತ ತಿಳ್ಕೊಂಡ್ರೆ ಇದು ಲೆವೆಲ್ 2 ಕ್ವೆಶ್ಚನ್ ಪೇಪರ್ ಇತ್ತು. ಸೊ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ, ಸೈನ್ಸ್ ಮತ್ತು SSLE ವಿಡಿಯೋಗಳಿದ್ದಾವೆ. ಪಾಠಗಳ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ವಿಡಿಯೋಗಳಿದ್ದಾವೆ. SA FA ಕ್ವೆಶ್ಚನ್ ಪೇಪರ್ಸ್ಗಳ ವಿಡಿಯೋಗಳಿದ್ದಾವೆ. NMMS ಎಕ್ಸಾಮಿನೇಷನ್ಗೆ ಸೈನ್ಸ್ ಮತ್ತು SSLE ವಿಡಿಯೋಗಳಿದ್ದಾವೆ. ಒಂದು ಸರಿ ಪ್ಲೇ ಲಿಸ್ಟ್ಗೆ ಹೋದರೆ ಸಾಕು, ನಿಮ್ಮ 8ನೇ ತರಗತಿಗೆ ಅನುಕೂಲವಾಗಲೆಂದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿವಿಧ ವಿಷಯಗಳ ವಿಡಿಯೋಗಳಿದ್ದಾವೆ. ಸೊ ತಪ್ಪದೇ ನೋಡಿ. ಶುರು ಮಾಡೋಣ. 8ನೇ ತರಗತಿಯ ಹಿಂದಿಯಲ್ಲಿ SA1 ಲೆವೆಲ್ 2 ಕ್ವೆಶ್ಚನ್ ಪೇಪರ್ ಏನು ಅಂತ. ಸೊ ಈ ಕ್ವೆಶ್ಚನ್ ಪೇಪರ್ಗೆ ನಾವು ಮೊದಲ 5 ಕಲಿಕಾ ಫಲಗಳನ್ನು ತಗೊಂಡಿದ್ದೀವಿ. ಈ ಮೊದಲ 5 ಕಲಿಕಾ ಫಲಗಳ ಮೇಲೆ ಮೇನ್ ಆಗಿರ್ತಕ್ಕಂಥ ಕ್ವೆಶ್ಚನ್ಸ್ ನೋಡಿದರೆ ಸಾಕು, ಮಗು ಉತ್ತರಿಸಬಹುದು. ಸೊ ಆ ಥರನಾಗಿರ್ತಕ್ಕಂಥ ಒಂದು ಹಂತದ ಮೇಲೆ ನಾವೇನು ಮಾಡಿದ್ದೀವಿ, ಇಲ್ಲಿ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಈ 5 ಕಲಿಕಾ ಫಲಗಳ ಆಧಾರದ ಮೇಲೆ ಈ ಪ್ರಶ್ನೆ ಪತ್ರಿಕೆ ಇದೆ. प्रश्न पत्रिका क्वेश्चन पेपर अंक 30 अंक 30 समय 90 मिनट समय 90 निमिष. मुख्य प्रश्न 1, निम्नलिखित प्रश्नों के लिए 4 विकल्प दिए गए हैं, उनमें से सर्वाधिक उचित विकल्प चुनकर संकेताक्षर सहित लिखिए. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕಿತ್ತು. ಮೊದಲ ಪ್ರಶ್ನೆ ಇತ್ತು, ಹಿಂದಿ ವರ್ಣಮಾಲಾ में प्रमुख कितने भाग है? A1, B2, C3, D4. ಎರಡನೇ ಪ್ರಶ್ನೆ, निम्न वर्ण में स्वराक्षर है A प, B फ, C भ, D ओ. ಮೂರನೇದು, इनमें व्यंजनाक्षर है A अ, B ब, C ई, D उ. 12 कड़ी पंक्ति में कितने वर्ण होते हैं? A9, B11, C12, D13. इनमें से आधा अक्षर का शब्द है A नयन, B भक्त, C भगत, D भवन. छठा प्रश्न, मैं भी डैश कमाता A पैसे, B नाम, C धन, D दौलत. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಸಾಧಾರಣವಾಗಿ ನಿಧಾನವಾಗಿ ಕಲೀಲಿಕ್ಕೂ ಕೂಡ ಮಕ್ಕಳಿಗೆ ಅನುಕೂಲವಾಗಲೆಂದೇ ಕ್ವೆಶ್ಚನ್ ಪೇಪರ್ಸ್ ಇದ್ದಾವೆ. ಸೊ ಮಕ್ಕಳು ಉತ್ತರಿಸ್ತಾರಂತಕ್ಕಂಥದ್ದು ಬಲವಾದ ನಂಬಿಕೆ ನಮಗೆ ಇದೆ. ನಿರ್ದೇಶಾನುಸಾರ ಉತ್ತರ ಲಿಖಿಯೇ. ಸೂಚಿಸಿದಂತೆ ಉತ್ತರಿಸಿರಿ. 6 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 1 अंक, ಒಟ್ಟು 6 अंक. 7ನೇ ಪ್ರಶ್ನೆ ಇತ್ತು, ತುಕಾಂತ ಶಬ್ದ ಲಿಖಿಯೇ ಕರ್ಣ. 8ನೇದು, बड़ी ई मात्रा वाले 2 शब्द लिखिए. वर्णों को जोड़कर लिखिए. ब जमा अ जमा ल जमा अ जमा क जमा अ. 10ನೇದು, सरल शब्दों की कोई एक वाक्य लिखिए. प्रश्न 11, हिंदी में संयुक्त अक्षर कितने हैं? 12ರಲ್ಲಿತ್ತು, ಕ ವರ್ಗಕ್ಕೆ ವರ್ಣೋಕೋ ಲಿಖಿಯೇ. ಸೊ ಭಾಳ ಸಿಂಪಲ್ ಆಗಿರ್ತಕ್ಕಂಥ 6 ಕ್ವಶನ್ಸ್ ಇತ್ತು. ಸೊ ಮಕ್ಕಳು ಖಂಡಿತವಾಗಿ ಬರೀತಾರೆ. ಇನ್ನು 2 अंकದ 6 ಪ್ರಶ್ನೆಗಳಿದ್ದಾವೆ, ಒಟ್ಟು 12 अंक. 13ನೇದಿತ್ತು, ತ से अह तक स्वराक्षरों को लिखिए. 14ರಲ್ಲಿ 2 और 3 अक्षर के 2 बिना मात्रा वाले शब्द लिखिए. प्रश्न 15, निम्न व्यंजन के 12 कड़ी पंक्ति लिखिए. क ख ग घ. प्रश्न 16, आ और ई मात्रा वाले 2 शब्द लिखिए. प्रश्न 17, संयुक्त अक्षर युक्त 4 शब्द लिखिए. प्रश्न 18, निम्न शब्दों को रेफ और पदेन का सही प्रयोग करके सार्थक शब्द लिखिए. कम, दपन, टक, दयवर. ಇಷ್ಟು 2 ಅಂಕದಿತ್ತು. ಇನ್ನು 3 अंकದ 2 ಪ್ರಶ್ನೆಗಳಿದ್ದಾವೆ, ಒಟ್ಟು 6 अंक. ಸೊ ಮೊದಲ 19ನೇ ಪ್ರಶ್ನೆ ಇತ್ತು, ಹಿಂದಿ ವರ್ಣಮಾಲಾ ಲಿಖಿಯೇ. ಹಿಂದಿಯಲ್ಲಿ ಬಳಸ್ತಕ್ಕಂಥ ವರ್ಣಮಾಲೆಗಳನ್ನು ಬರೀರಿ. 20ರಲ್ಲಿ ಚಿತ್ರ ದೇಖಕರ್ ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಲಿಖಿ. ಚಿತ್ರ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ.
इस चित्र में छाता लिए कितने बच्चे दिख रहे हैं? चित्र में कितने बच्चे दिखाई दे रहे हैं? चित्र में आपको क्या क्या दिखाई दे रहा है? ಸೊ ವೆರಿ ಸಿಂಪಲ್ ಕ್ವಶನ್ ಪೇಪರ್ ಇತ್ತು. ಹೋಪ್ 30ಕ್ಕೆ ಮಕ್ಕಳು 20ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಗಳಿಸ್ತಾರೆ ಲೆವೆಲ್ 2ದಲ್ಲಿ ಇರ್ತಕ್ಕಂಥ ಮಕ್ಕಳು ಅಂತ. ಸೊ ಲೆವೆಲ್ 2 ಅಂದರೆ ಏನೂ ಬರದೇ ಇರೋ ಮಕ್ಕಳಿಗಂತ ನಾವು ತೆಗೆದಿಲ್ಲ, ಬಟ್ ನಿಧಾನವಾಗಿ ಕಲಿಯೋರು ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಸೊ ಆ ಬೇಸ್ ಮೇಲೆ ಇರ್ತಕ್ಕಂಥ ಈ ಕ್ವಶನ್ ಪೇಪರ್ ಇತ್ತು. ಸೊ ಆತ್ಮೀಯ ಶಿಕ್ಷಕ ಮಿತ್ರರು, ಯಾಕೆಂದರೆ ಭಾಳಷ್ಟು ಟೀಚರ್ಸ್ಗಳ ಒಂದು ಡಿಮ್ಯಾಂಡ್ ಇತ್ತು ನಮಗೆ, ಸೊ ಸರ್ ಲೆವೆಲ್ 2 ಕ್ವಶನ್ ಪೇಪರ್ ಪೋಸ್ಟ್ ಮಾಡಿ ಅಂತ. ಸೊ ಇವತ್ತು ನಾವು ನಿಮಗೆ ಲೆವೆಲ್ 2 ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀವಿ. ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಸೊ ಪ್ಲೀಸ್ ವಿಡಿಯೋಗಳನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಯಾಕಂದರೆ ನಾವೆಷ್ಟೋ ಹೇಳಿದರೂ ಕೂಡ ನೀವು ಎಷ್ಟು ಶೇರ್ ಮಾಡ್ತೀರಿ, ನೀವೆಷ್ಟು ಚಾನಲ್ಗಳ ಬಗ್ಗೆ ಬೇರೆ ಮಕ್ಕಳಿಗೆ ಹೇಳ್ತೀರಿ, ಬೇರೆಯವ್ರಿಗೆ ಫ್ರೆಂಡ್ಸ್ಗಳಿಗೆ ಹೇಳ್ತೀರಿ ಅನ್ನೋದ ಮೇಲೆ ಡಿಪೆಂಡ್ ಇರ್ತದೆ. ಯಾಕಂದ್ರೆ ನಿಮಗೆ ಲೈಕ್ ಅನ್ನಿಸ್ತದಂದ್ರೆ ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಿ, ಎಸ್ ಈ ಚಾನಲ್ ಚೆನ್ನಾಗಿದೆ ಅಂತ. ಸೊ ಸೈನ್ಸಲ್ಲಿ SSLನೂ ಕೂಡ ಲೆವೆಲ್ 1ರ ಕ್ವಶನ್ ಪೇಪರ್ಸ್ಗಳಿದ್ದಾವೆ, ಅವೆಲ್ಲ ನೋಡಿ. ಅಲ್ಲಿನೂ ಕೂಡ ಲೆವೆಲ್ 2 ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡ್ತಿದ್ದಾರೆ, ಅವುಗಳನ್ನ ಸಹಿತ ಲೈನಪ್ಪಲ್ಲಿ ಮಾಡ್ತೀವಿ. ಸೊ ಮೇನ್ ಏನಂದರೆ ವ್ಯೂಸ್ಗಳು ಬೇಕು. ನೀವು ಎಷ್ಟು ವ್ಯೂಸ್ಗಳನ್ನ ಕೊಡ್ತೀರಿ ಅಷ್ಟು ನಮಗೆ ಏನಾಗ್ತದಪ್ಪ ಅಂತಂದರೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ. ವ್ಯೂಸ್ಗಳು ಇರಲಿಲ್ಲ ಅಂದರೆ ಮಾಡಲಿಕ್ಕೆ ಮೋಟಿವೇಶನ್ಗಳು ಸಿಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ತಮ್ಮೆಲ್ಲರ ಒಂದು ವ್ಯೂಸ್ಗಳ ಮೇಲೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವ್ಯೂಸ್ಗಳನ್ನು ಕೊಡ್ತೀರಿ. ನಿಮ್ಮೆಲ್ಲ ಒಂದು ಸಪೋರ್ಟ್ಗೆ ನಾವೆಲ್ಲರೂ ಕೂಡ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಲೆವೆಲ್ 2 ಮಾಡೆಲ್ ಕ್ವಶನ್ ಪೇಪರಲ್ಲಿ. ಸೊ ವಿದ್ಯಾರ್ಥಿಗಳು ವಿಡಿಯೋವನ್ನು ನೋಡ್ತಿದ್ರೆ ದಯಮಾಡಿ ಇದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಇವೇ ಪ್ರಶ್ನೆಗಳು ಬರ್ತಾವೆ ಅಂತ ಕೇಳಲಿಕ್ಕೆ ಹೋಗಬೇಡಿ. ಒಂದು ಮಾದರಿ ಅಂತ ನಾವೇನು ಮಾಡಿದ್ದೀವಿ, ಮಾಡೆಲ್ ಅಂತ ಕೊಟ್ಟಿದ್ದೀವಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.